ಸುಮನ ವೇಳೆ ಇಂದು ಎನಗೆ ರಮಣಿ ರಮಣ ಬಲಿದ ವೇಳೆ ಸುಮನ ವೇಳೆ ಇಂದು ಎನಗೆ ರಮಣಿ ರಮಣ ಬಲಿದ ವೇಳೆ ಸುಮನ ವೇಳೆ ಇಂದು ಎನಗೆ ರಮಣಿ ರಮಣ ಬಲಿದ ವೇಳೆ ಸುಮಧುರ ನಿಲಧಾರ ಇಂದು ಎನಗೆ ಹಾ ಬೇಗ ಪ್ರಿಯ ರುಕ್ಮಿಣಿ ಪ್ರಿಯ ಬೇಗ ಸ್ವಾಮಿ ಬಾ ಬೇಗ ಮನಮೋಹನ ಪ್ರಿಯ ಬಾ ಬೇಗ ಮನಮೋಹನ ಬಾ ಬೇಗ ಪ್ರಿಯ ಬಾ ಬೇಗ ಸ್ವಾಮಿ ಬಾ ಬೇಗ ಮನಮೋಹನ ರುಕ್ಮಿಣಿ ದೇವ ಆ దని సగ సని ని సని ద దని ద
ಮಮ ಮಗ ಸಗ ಸನಿ ಸನಿ ಧನಿ ಧಮ ಗಾಮ ಗಮ ಧನಿ ಸ ಗಮ ಧನಿ ಸ ಗಮ ಧನಿ ಸೇ ನೀ ಮಹಾನಂದವೇ ಉಪಾಧಿ ನೀ ಸಂಭ್ರಮದಂದವೇ ಬಲು ಚೈತನ್ಯವೇ ನೀ ಮಹಾನಂದವೇ. ಪಾವನ ನಾದ ಸೊಬಗಿನ ಮೊದಲೆಯ ನರ್ತನದಿ ನಾದ ರಾಗದ ನಾದ ಪಾವನ ನಾದ ಸೊಬಗಿನ ಮೊದಲೆಯ ನರ್ತನದಿ ಆನಂದದ ಸುದಯ ಸುಗುಣಾಕರಿ ಮಧು ಮಾಧುರ್ಯ ಸುರ ಸುಂದರಿ ಸುಗುಣಾಕರಿ ಮಧುರ ತರಂಗ ಸುನಾದ ಮಧುರ ತರಂಗ ಸುನಾದ ಏನೇ ಸದಾ ಮದಲಿಯೇನೆ ಸದಾ ಮದಲಿಯೇನೆ ಮಹಾನಂದವೇ ಉಮಾವಿನಿ ಸಂಭ್ರಮದಂದವೇ ಬಲು ಚಂದವೇ ನೀ ಮಹಾನಂದವೇ ದೇವ, ರುಕ್ಮಿಣಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತೇನು? ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿಯೂ ಈವರೆಗೂ ಎಲ್ಲಿಯೂ ನಡೆಯದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯ ದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ ದಳ. ರುಕ್ಮಿಣಿ, ಈ ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರೋ? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಸಮರ
ಭಯವಿದೇಕೆ ಕಾಂತೆ ಶಾಂತಿ ಪ್ರೇಮ ಪೂಜಿತೆ ಧರಣಿ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸು ದೇವ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರಿಯತಮಿ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯ, ಆದರೆ ಇದೆಂತಹ ಯುದ್ಧ? ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನೇ ಬೋಧಿಸಿದೆ. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನೇ ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೀಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನೇ ಜಗತ್ತಿಗೆ ಕೊಡುವುದು. ಪ್ರಭು, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತ ಮಾಡಬಲ್ಲೆ. ಅದನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ಪ್ರಣಯ ಕಲಾಮೂರ್ತಿ ಮಂಜುಳಗಾಮಿನಿ ಮಧುರ ಸುವಾಸಿನಿ ಪ್ರಣಯ ಕಲಾಮೂರ್ತಿ. ಪ್ರಾಣ ತೇಜಸಿ ನನ್ನ ಮನವನ್ನು ಗೆಲ್ಲಿದ ರೂಪಸಿ. ನನ್ನ ಪ್ರಾಣ ತೇಜಸಿ ನನ್ನ ಮನವನ್ನು ಗೆಲ್ಲಿದ ರೂಪಸಿ. ಬಾನಾಟ್ಯ ರಾಣಿ ಶೃಂಗಾರವೇಣಿ ಬಾನಾಟ್ಯ ರಾಣಿ ಶೃಂಗಾರವೇಣಿ ಬಾರೇ ಸಕಲ ಕಲಾ ಚತುರೆ ಬಾರೇ ನೀರೇ ಸಕಲ ಕಲಾ ಚತುರೆ ಪ್ರಣಯ ಕಲಾ ಮಂಜುಳಗಾಮಿನಿ ಮಧುರ ಸುವಾಸಿನಿ ಪ್ರಣಯ ಕಲಾ ಸುವಿಲಾಸ ಸೊಬಗ ಬೀರುಬ ಮನ ಕನು ರೂಪ ಬಾಬ ತೋರುಬ ಗನ ಸುವಿಲಾಸ ಸೊಬಗ ಬೀರುಬ. ಬಾನಾಟ್ಯ ರಾಣಿ ಶೃಂಗಾರವೇಣಿ ಬಾನಾಟ್ಯ ರಾಣಿ ಶೃಂಗಾರವೇಣಿ ಬಾರೇ ನೀರೇ ಸಕಲ ಕಲಾ ಚತುರೆ ಬಾರೇ ನೀರೇ ಸರಸ ಕಲಾ ಚತುರೆ ಪ್ರಣಯ ಕಲಾ ಮಂಜುಳಗಾಮಿನಿ ಮಧುರ ಸುವಾಸಿನಿ ಪ್ರಣಯ ಕಲಾ ಮೋಹಿನಿ. ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನ ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ಯಾವ ಉಪಾಯವಿಲ್ಲ. ಆರ್ಯಾವರ್ತಕ್ಕೀಗ ಅಂತಹ ವ್ಯವಸ್ಥೆ ಉಂಟಾಗಿದೆ.
ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ವಾಸುದೇವ, ರುಕ್ಮಿಣಿ, ಈ ಯುದ್ಧವನ್ನು ನಿಲ್ಲಿಸಿ ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ನನ್ನ ಕೊನೆ ಪ್ರಯತ್ನವು ವಿಫಲವಾಗುವುದು. ನನಗೆಲುವೆ ಅವನಾಟ್ಯವನಾಡೆ ಅವರ ತವ ಪಾಡೆ ಅವರ ಗವ ಪಾಡೆ ಅವನಾಟ್ಯವನಾಡೆ ಆವ ದೈವವ ಕೂಡಿ ನೀ ನಿಂದು ನಲಿವೆ ಆವ ದೈವವ ಕೂಡಿ ನೀ ನಿಂದು ನಲಿವೆ ಆವ ರಾಘವ ಪಾಡುವೆ ಇರಲು ನನಗೆಲುವೆ ಬಾಚೆಲುವೆ ನನ್ನೊಲವೇ ಇರಲು ನನಗೆಲುವೆ ಆವ ರಾಘವ ಪಾಡುವೆ ಸಾಸ ಸಾಸ ಸಾರಿ ರಿ 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 ಗ ಗ ಗ ಗ ಗ ಮ ಮ ಪ ಸಾಸ ಸಾಸ ಸಾರಿ ರಿ 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 ಗ ಗ ಗ ಗ ಗ ಮ ಮ ಪ ಸ ಸ ಸ ರಿ 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 ಗ ಗ ಗ ಮ ಮ ಪ ಸ ಸ ಸ ರಿ 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 ಗ ಗ ಗ ಮ ಮ ಪ ಸ ರಿ ಗ ಮ ಪ ಸ ರಿ ಗ ಮ ಪ ಸ ರಿ ಗ ಮ ಪ ಕಲಹಂಸೆ ಲಲಿತಾ ಕಳೆ ಮನೋಹರಿ ಕಲಹಂಸೆ ಲಲಿತಾ ಕಳೆ ಮನೋಹರಿ ಯುಗಸಿನ ಯುವ ರಾಣಿ ಬಾಚಲುವೆ ಯುಗಸಿನ ಯುವ ರಾಣಿ ಬಾಚಲುವೆ ಕನಸಿನ ಗುಹೆಯಲ್ಲಿ
ಮಹಾಮಂತ್ರಿ, ಮಹಾಪ್ರಭು, ನಮ್ಮ ಯಾದವ ರಾಜ್ಯ ಕಾರ್ಯಕ್ರಮವು ಯಾವ ರೀತಿ ಇರುವುದು ತಿಳಿಸುವಂತನಾಗು. ವಿಜ್ಞಾಪಿಸಲು ಮಹಾಪ್ರಭು. ರಾಜ 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 ತೇಜ ರಾಜ ಶಕ್ತಿ ರಾಜ ಜಯ. ರಾಜ 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 ತೇಜ ರಾಜ ಶಕ್ತಿ ರಾಜ ಜಯ. ರಾಜ ಜಯ ವಿರಾಜ ಜಯ. ರಾಜ ಜಯ ವಿರಾಜ ಜಯ. ಪರಮ ವೈಭವ ನರವ ಸಂತಸ. ಪರಮ ವೈಭವ ನರವ ಸಂತಸ. ಜ್ಞಾನ ನೆಲೆಸಿದೆ. ನಿರಾಕುಲ ಪರಾಕ್ರಮ ಜ್ಞಾನ ನೆಲೆಸಿದೆ. ರಾಜ 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 ತೇಜ ರಾಜ ಜೈ ವಿರಾಜ ಜೈ. ರಾಜ ಜೈ ವಿರಾಜ ಜೈ. ರಾಜ ಜೈ ವಿರಾಜ ಜೈ. ನಮ್ಮ ನಾಡಿನ ಪ್ರಜೆಗಳೆಲ್ಲರೂ, ನಮ್ಮ ನಾಡಿನ ಪ್ರಜೆಗಳೆಲ್ಲರೂ ಕ್ಷೇಮದಿಂದ ಇದ್ದರು. ರಾಜಿಸೈ ಪ್ರಭು, ಕ್ಷೇಮದಿಂದ ಇದ್ದರು. ರಾಜಿಸೈ ಪ್ರಭು. ರಾಜ 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 ತೇಜ ರಾಜಿಸೈ ವಿರಾಜಿಸೈ. ರಾಜಿಸೈ ವಿರಾಜಿಸೈ. ರಾಜಿಸೈ ವಿರಾಜಿಸೈ. ವಿರಾಜಿಸೈ ವಿರಾಜಿಸೈ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ನಾಡಿನ ಪ್ರಜೆಗಳೆಲ್ಲರೂ ಕ್ಷೇಮ ಸಂತೋಷದಿಂದಿರುವರು. ಅಲ್ಲದೆ ದೈವ ಧ್ಯಾನದಲ್ಲಿಯೂ ತಮ್ಮ ಆಜ್ಞೆಯಲ್ಲಿಯೂ ನಿರತರಾಗಿರುವರು. ಮುಂದೇನು ಪಡೆ ಮಹಾಪ್ರಭು. ಬಹಳ ಸಂತೋಷ ಮಂತ್ರಿ. ನೀವಿನ್ನು ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಸೈನ್ಯಾಧಿಪತಿ, ಬಲಭದ್ರ ಗೋಪಾಲ. ನಮ್ಮ ಸೈನ್ಯದ ವಿವರವ. ಸೈನ್ಯಾಧಿಪತಿ, ಬಲಭದ್ರ ಗೋಪಾಲ. ನಮ್ಮ ಸೈನ್ಯದ ವಿವರವ. ಸುತ್ತಲಿರುತ್ತೀಯ ಶತ್ರು ರಾಜರ. ಸೈನ್ಯಾಧಿಪತಿ, ಬಲಭದ್ರ ಗೋಪಾಲ. ಸುತ್ತಲಿರುತ್ತೀಯ ಶತ್ರು ರಾಜರ. ಸುತ್ತಲಿರುತ್ತೀಯ ಶತ್ರು ರಾಜರ. ತಪ್ಪ ಕಾಣಿಕೆಯ ತಂದೋಪಿಸುತ್ತೀಪ್ಪರೇ. ಸೈನ್ಯಾಧಿನ ತಾಂಡೆ ನಮ್ಮ ಸೈನ್ಯದ ವಿವರವ. ಸೈನ್ಯಾಧಿಪತಿ, ನಮ್ಮ ಯಾದವ ರಣೋತ್ಸವವು ಯಾವ ರೀತಿ ಇರುವುದು ತಿಳಿಸುವಂತನಾಗು. ವಿಜ್ಞಾಪಿಸಲು ಬಲಭದ್ರ ಗೋಪಾಲ. ಸೈನ್ಯಾಧಿಪತಿ, ಸುರರಾತ್ರಿ ಭಯದಿಂದಲೇ ಬ್ರಹ್ಮಾಂಡ ನಡುಗುವುದೀಗಲೇ. ಸುರರಾತ್ರಿ ಭಯದಿಂದಲೇ ಬ್ರಹ್ಮಾಂಡ ನಡುಗುವುದೀಗಲೇ. ಸುರಲೋಕವ ನಡುಗುವುದೀಗಲೇ. ಬ್ರಹ್ಮಾಂಡ ನಡುಗುವುದೀಗಲೇ. ಬಲಭದ್ರ ಗೋಪಾಲ. ಸುರಕಿನ್ನರರು ವಿದ್ಯಾಧರರು. ಸುರಕಿನ್ನರರು ವಿದ್ಯಾಧರರು ನನ್ನನ್ನು ಕಂಡರೆ ಎದುರುತ್ತಿರೋರು. ನನ್ನನ್ನು ಕಂಡರೆ ಎದುರುತ್ತಿರೋರು. ವೀರರು ನಾನೇ ದಾರುಣ್ಯದೊಳಗೆ. ವೀರರು ನಾನೇ ದಾರುಣ್ಯದೊಳಗೆ. ತೋರುವೆ ಪರಾಕ್ರಮ ನನ್ನೊಳಗೆ. ತೋರುವೆ ಪರಾಕ್ರಮ ನನ್ನೊಳಗೆ. ತೋರುವೆ ಪರಾಕ್ರಮ ನನ್ನೊಳಗೆ. ಸುರರಾತ್ರಿ ಭಯದಿಂದಲೇ ಬ್ರಹ್ಮಾಂಡವೇ ನಡುಗುವುದೀಗಲೇ. ಸುರಲೋಕವೇ ನಡುಗುವುದೀಗಲೇ. ಬ್ರಹ್ಮಾಂಡವೇ ನಡುಗುವುದೀಗಲೇ. ಈಗಲೇ ಈಗಲೇ ಈಗಲೇ. ಬಲಭದ್ರ ಗೋಪಾಲ, ನಮ್ಮ ಯಾದವ ಸೈನ್ಯವು ಪಟ್ಟಣದ 4 ದಿಕ್ಕಿನಲ್ಲಿ ಸಂಚಾರ ಮಾಡುತ್ತಾ ಆ ಪರರಾಜ ಸೈನ್ಯವು ಬರಲಿಲ್ಲವೆಂದು ಎದುರು ನೋಡುತ್ತಿರುವುದು. ಮುಂದೇನು ಪಡೆ ಬಲಭದ್ರ ಗೋಪಾಲ. ಬಲೆ ಸೈನ್ಯಾಧಿಪತಿ, ನಿಮ್ಮಂತ ಮಹಾಪರಾಕ್ರಮಿಗಳನ್ನು ಆಸ್ಥಾನದಲ್ಲಿರುವಾಗ ಯಾವ ಕಾರ್ಯಗಳಿಗೆ ತಾನೇ ಕುಂದು ಕೊರತೆಗುಂಟಾಗುವುದು. ನೀವಿನ್ನು ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಬಲಭದ್ರ ದೇವರಿಗೆ ಜಯವಾಗಲಿ. ಹಸ್ತಿನಾವತಿಯಿಂದ ದುರ್ಯೋಧನ ಮಹಾರಾಜರು ಬರುತ್ತಿರುವರು. ಏನು, ನನ್ನ ಪ್ರಿಯ ಶಿಷ್ಯ ದುರ್ಯೋಧನ ಬರುತ್ತಿರುವನೆ? ಬರಲಿ ಬರಲಿ, ಬಹಳ ಸಂತೋಷ.
ಆತನನ್ನು ಸಕಲ ರಾಜ ಮರ್ಯಾದೆಗಳಿಂದ ಆಸ್ಥಾನಕ್ಕೆ ಬರಮಾಡಿ. ಗುರುದೇವ ನಮೋ ನಮಃ. ಗುರುರಾಜ, ನಿನಗೆ ಮಂಗಳವಾಗಲಿ. ಈ ಪೀಠವನ್ನು ಮಂಡಿಸು. ಯಾರಲ್ಲಿ ನಮ್ಮ ರಾಜನರ್ತಕಿಯನ್ನು ಆಸ್ಥಾನಕ್ಕೆ ಬರಮಾಡಿ. ಚಿಡೆಯೆರಡು ನಲಿದಾಡಿವೆ, ಚಿಡೆಯೆರಡು ನಲಿದಾಡಿವೆ, ನೀರ ಪರಿಮಳ ಹೂವಿರಿದು ಅಂದದ 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 ಶಿಲೆಯೆರಡು ನಲಿದಾಡಿವೆ. ಮೋಹಿನಿ ಎನ್ನುವುದು ಅವಳೆಸರಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ಮೋಹಿನಿ ಎನ್ನುವುದು ಇವಳೆಸರಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ನಾಯಕನೇ ನಿನಗೆ ಈ ಹೂವಲ್ಲವೇ ಅಲ್ಲವೇ. ನಾಯಕನೇ ನಿನಗೆ ಈ ಹೂವಲ್ಲವೇ ಅಲ್ಲವೇ. ನಾಯಕನೇ ನಿನಗೆ ಈ ಹೂವಲ್ಲವೇ, ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ. ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ. ಅಂದದ 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 ಶಿಲೆಯೆರಡು ನಲಿದಾಡಿವೆ. ಸಾಸ ಸಾಸ ಪದ ಸಾಸ ಸಾಸ ಪದ ಸಾಸ ಸಾಸ ಪದ ದದ್ದ ರೀರಿ ರೀರಿ ದಸ ರೀರಿ ರೀರಿ ದಸ ಗಾರಿ ಗಾರಿ ಗರಿ ಸಸ್ಸ ಸಾ. ಸಸ್ಸ ಪದ ಸಸ್ಸ ಪದ ಸಸ್ಸ ದಬ ದದ್ದ ರೀರಿ ದಸ ರೀರಿ ದಸ ರೀರಿ ಗರಿ ಸಸ್ಸ ಸ. ಪದ ಸಾಸ ಸಾಸ ಪದ ಸಾಸ ಸಾಸ ಪದ ಸಾಸ ಸಾಸ ಪದ ದಸ ನೀರಿ ನೀರಿ ದಸ ನೀರಿ ನೀರಿ ದಸ ಗಾರಿ ಗಾರಿ ಗರಿ ಸತ್ ಸತ್ ಸ. ಸರಿಗ ಪದ ಗರಿ ಗಗ್ಗ ಪದ ಸರಿ ಗರಿ ಸರಿ ಸಸ್ಸ ಸಡೆ. ಸರಿಗ ಪದ ಸರಿಗ ಪದ ಗರಿ ಗ ಗ ಗ ಪದ ಸರಿ ಗರಿ ಸರಿ ಸಾ ಸಾ ಸ. ಸರಿಗ ಪದ ಗರಿ ಗ ಗ ಗ ಗ ಗ ಪದ ಸರಿ ಗರಿ ಸರಿ ಸ ಸ ಸ ಸ ಸ. ಸರಿಗ ಪದ ಗರಿ ಗ ಗ ಗ ಗ ಗ ಪದ ಸರಿ ಗರಿ ಸರಿ ಸ ಸ ಸ ಸ ಸ. ಸ ಸ ದ ಸ ದ ಪ ಗ ದ ದ ಪದ ಗರಿ ಪ ಪ ಗ ಪ ಗರಿ ಸರಿಗ ಪದ ಸ. ಸ ಸ ದ ಸ ದ ಪ ಗ ದ ದ ಪದ ಪ ಗರಿ ಗ ಪ ಗ ಪ ಗರಿ ಸರಿಗ ಪದ ಸ. ಸ ಸ ದ ಸ ದ ಪ ಗ ದ ದ ಪದ ಪ ಗರಿ ಗ ಪ ಗ ಪ ಗರಿ ಸರಿಗ ಪದ ಸ. ರಿಗ ಗರಿ ಗ ಪ ರಿಗ ಪದ ಸ ರಿಗ ಪದ ಸ ರಿಗ ಪದ ರಿಗ ಪದ ಸ ರಿಗ ಪದ ಸ ರಿಗ ಪದ ರಿಗ ಪದ ಸ ರಿಗ ಪದ ಸ ರಿಗ ಪದ ಮುತ್ತಿನ ಮಾಲೆಯ ಕಟ್ಟಿ ತಂದಿಗೆ ನಿಲ್ಲುವುದು, ಆಸೆಯ ತುಂಬಿದ ತುಂಬಿಯ ರೀತಿ ತಾನುವುದು. ಶಬಾಷ್. ಶಬಾಷ್. ಮುತ್ತಿನ ಮಾಲೆಯ ಕಟ್ಟಿ ತಂದಿಗ ಎಳ್ಳೊಂದು, ಆಸೆಯ ತುಂಬಿದ ತುಂಬಿಯ ರೀತಿ ದಾನಂದು. ತಗದತ್ತೈ ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು, ಸಂಗೀತದ ಸ್ವರಜೀತೆಯ ಆಡುತ್ತ ನಲಿಯುವುದು ತಾನೊಂದು. ತಗದತ್ತೈ ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು, ಸಂಗೀತದ ಸ್ವರಜೀತೆಯ ಆಡುತ್ತ ನಲಿಯುವುದು ತಾನೊಂದು. ಮುಖದಲ್ಲಿ ಕವಿಟ್ಟು ಹಾಡುತ್ತಾ ಬರುವುದು ಬರುವುದು ಬರುವುದು. ಮುಖದಲ್ಲಿ ಮುಖವಿಟ್ಟು ಹಾಡುತ್ತಾ ಬರುವುದು, ಮುಖದಲ್ಲಿ ಮುಖವಿಟ್ಟು ಹಾಡುತ್ತಾ ಬರುವುದು, ಹಾಡುತ್ತಾ ಬರುವುದು ದುಂಬಿಯ ತೆರೆದಿ, ಹಾಡುತ್ತಾ ಬರುವುದು ದುಂಬಿಯ ತೆರೆದಿ, ಹಾಡುತ್ತಾ ಬರುವುದು ದುಂಬಿಯ ತೆರೆದಿ, ಹಾಡುತ್ತಾ ಬರುವುದು ದುಂಬಿಯ ತೆರೆದಿ, ಹಾಡುತ್ತಾ ಬರುವುದು ದುಂಬಿಯ ತೆರೆದಿ.
ಅಂದದ 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 ಶಿಲೆಯೆರಡು ನಲಿದಾಡಿ ಅದರ ಪನ್ನೀರ ಪರಿಮಳ ಹೂವಿನಿದು ಅಂದದ 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 ಶಿಲೆಯೆರಡು ನಲಿದಾಡಿವೆ ಇನ್ನು ನಲಿದಾಡಿವೆ ಇನ್ನು ನಲಿದಾಡಿವೆ ಯಾರಲ್ಲಿ ಏನಪ್ಪಣೆ ನಮ್ಮ ರಾಜನರ್ಥಕ್ಕೆ ಸೂಕ್ತ ಬಹುಮಾನ ಕಟ್ಟುಕೊಳ್ಳ ಆಗಬಹುದು. ದುರ್ಯೋಧನ, ಗುರುದೇವ ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮದಿಂದಿರುವರೆ? ಗುರುದೇವ, ನಿನ್ನ ಆಶೀರ್ವಾದ ಬಲದಿಂದ ನಾವೆಲ್ಲ ಕ್ಷೇಮದಿಂದಿದ್ದೇವೆ. ಹಾಗಾದರೆ ನೀನು ಬಂದ ಕಾರಣ? ಗುರುದೇವ, ಇಂದಿನಿಂದ ನಮಗೂ ಪಾಂಡವರಿಗೂ ಭೀಕರ ಸಂಗ್ರಾಮ ಸಿದ್ಧವಾಗಿರುವುದು. ಏನು ಯುದ್ಧವೇ? ಅದಕ್ಕಾಗಿ ನಾನು ನಿಮ್ಮನ್ನು ಬೇಡಲು ಬಂದಿರೋನು ದೇವ. ದುರ್ಯೋಧನ, ನೀನು ಕೃಷ್ಣನ ಬಳಿ ಹೋದ ವಿಚಾರವೇನಾಯಿತು? ದೇವ, ಕೃಷ್ಣನು ಅರ್ಜುನನ ಕಡೆಗೆ ಹೋಗುವನೆಂದು ತಿಳಿಸಿದನು. ನಾನು ನಿಮ್ಮನ್ನು ಮತ್ತು ಯಾದವ ಬಲವನ್ನು ಅಪೇಕ್ಷಿಸಿದೆನು. ದುರ್ಯೋಧನ, ಕೃಷ್ಣನು ಆಯುಧವನ್ನು ಹಿಡಿಯುವುದಿಲ್ಲೆಂಬ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುವ ತಾನೇ? ನೀನು ಗುಪ್ತವಾಗಿ ಹೋಗಿ ಈ ಕಾರ್ಯವನ್ನು ಮಾಡಿಕೊಂಡು ಬಂದೆಯೋ ಒಳ್ಳೆಯದೇ ಆಯಿತು. ಆದರೆ ನಾನೇ ಬೇರೆ ಕೃಷ್ಣನೇ ಬೇರೆ ಆದ ಸಂಗತಿಯು ಅಸಂಗತವಾಯಿತಲ್ಲ? ಗುರುದೇವ, ನಾನು ಬಹಳ ರಹಸ್ಯವಾಗಿ ಹೊರಟೆ. ಆದರೆ ನಾನು ಹೊರಟ ವಿಷಯವು ಆ ಪಾಂಡವರಿಗೆ ಹೇಗೆ ತಿಳಿಯುತ್ತೋ ನಾ ಕಾಣೆ. ನಾನು ಬರುವುದಕ್ಕೂ ಆ ಅರ್ಜುನ ಬರುವುದಕ್ಕೂ ಒಂದೇ ಆಯಿತು. ಕೃಷ್ಣನು ಆಯುಧವನ್ನು ಹಿಡಿಯುವುದಿಲ್ಲೆಂಬ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುವ ತಾನೇ? ಹೌದು ದೇವ, ಸ್ಥಿರಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ನಿನ್ನ ಜಯವು ಖಂಡಿತ. ಗುರುದೇವ, ರಣದೊಳಗೆ ವೈರಿಗಳ ಸಂಹರಿಸಿದೆ, ರಣದೊಳಗೆ ವೈರಿಗಳ ವೈರಿಗಳ ಸಂಹರಿಸಿದೆ. ಯೋಧನ, ವೈರಿಗಳ ಸಂಹರಿಸಿದೆ, ರಣದೊಳಗೆ ವೈರಿಗಳ ಸಂಹರಿಸಿದೆ, ರಣದೊಳಗೆ ವೈರಿಗಳ ವೈರಿಗಳ ಸಂಹರಿಸಿದೆ. ಗುರುದೇವ, ನೀನು ಬಂದ ಕಾರ್ಯವು ಜಯವಾಯಿತು. ಹಾಗಾದರೆ ನಿನ್ನ ಜಯವು ಖಂಡಿತ. ಭದ್ರ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೋ. ಕೃತಾವರ್ಮನನ್ನು ಸೈನ್ಯ ಸಮೇತ ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ತನಕ ದಳಪತಿಯ ವಿಚಾರವನ್ನು ಮಂತ್ರಾಲೋಚನೆಗೆ ತರಬೇಡ. ಹೋಗಿ ಮಹಾವೀರವರ, ನಿನಗೆ ಶುಭವಾಗಲಿ. ಗುರುದೇವ, ಈ ನಿನ್ನ ಆಶೀರ್ವಾದ ಬಲವು ಈ ದುರ್ಯೋಧನ ಶಿರದ ಮೇಲೆ ಎಳೆಯಾಡುವುದಾದರೆ ರಣರಂಗದಲ್ಲಿ ಛಲ ಬಿಡದೆ ತಟ್ಟಿ ಕಾದಾಡುವನು ದೇವ. ಕೌರವೇಶ್ವರ ಕೌರವೇಶ್ವರ ಎಂಬ ಪಂಚಶಬ್ದಗಳ ಪರಮಾರ್ಥವನ್ನರಿಯದೆ ಪರಿತಪಿಸುತ್ತಿದೆ ಆ ಪಾಂಡವರ ಜನ ಸೃಷ್ಟಿ. ಆ ಪಾಂಡವರ ಸೃಷ್ಟಿಯೇ ಧರ್ಮವೆಂದು, ನ್ಯಾಯವೆಂದು, ಶ್ರೇಷ್ಠವೆಂದು ಸಿದ್ಧಾಂತ ಮಾಡಿಬಿಟ್ಟಿದೆ ಈ ವಿಚಿತ್ರ ಸೃಷ್ಟಿ. ಯಾವುದು ಧರ್ಮ, ಯಾವುದು ನ್ಯಾಯ, ಯಾವುದು ಶ್ರೇಷ್ಠ? ಧರ್ಮಗಳೆಂದು ಹಗಲೇಳು ಹಂಬಲಿಸುತ್ತಿರುವುದು ಕ್ಷಾತ್ರ ಧರ್ಮ. ಈ ಕೌರವೇಶ್ವರನ ಜನಿಸಿದ ಕ್ಷಾತ್ರತೆಯ ಪರಮಾರ್ಥವು ಅದು ಅರ್ಥವಾಗಬೇಕೆಂದ್ರೆ ಕಾದು ನೋಡಬೇಕು. ಕುರು ಪಾಂಡವರ ಭೀಕರ ಸಂಗ್ರಾಮದಲ್ಲಿ ಕರು ನಿರಂತರ ನೆರೆದು ಛಲ
ಏನಿದು? ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ. ಹೇ ಗೋವೆ, ಹೋಗು, ಹೊರಟು ಹೋಗು. ಅಯ್ಯೋ ಶಿವಶಿವ, ಏನಾಯಿತಿದು? ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಬಿದ್ದು ಪ್ರಾಣವನ್ನೇ ಬಿಟ್ಟಿತ್ತಲ್ಲ. ಅಯ್ಯೋ ದೇವ, ಮುಂದೇನು ಗತಿ? ಪರಮಾತ್ಮ, ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಪಾಪಿಯೋ ನಾನಾ. ಅಯ್ಯೋ ದೇವ, ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಪಾಪಿಯೋ ನಾನಾದೆ. ಅಯ್ಯೋ ಪರಮಾತ್ಮ, ಗೋರಣ್ಯದ ಗೋಮಾತೆಯನ್ನು ಕೊಂದನು ನಾನು ಕೋಪಗಳೇ. ಅಯ್ಯೋ ದೇವ, ಗೋರಣ್ಯದ ಗೋಮಾತೆಯನ್ನು ಕೊಂದನು ನಾನು ಕೋಪಗಳೇ. ಕೊಂದ ಪಾಪದೆ ನೊಂದನು ನಾನು. ಅಯ್ಯೋ ದೇವ, ಕೊಂದ ಪಾಪದಿ ನೊಂದನು ನಾನು ಎಂದಿನ ಈ ದಿನದಲ್ಲಿ. ಎಂದಿನ ಈ ದಿನದಲ್ಲಿ ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಪಾಪಿಯು ನಾನಾದೆ. ಯಾವ ಜನ್ಮದ ಕರ್ಮದ ಫಲವ ಕೊಂದನು ನಾನು ಕೋಪದರೆ. ಅಯ್ಯೋ ದೇವ, ಯಾವ ಜನ್ಮದ ಕರ್ಮದ ಫಲವ ಕೊಂದನು ನಾನು ಕೋಪದರೆ. ಸಣ್ಣ ಕಲ್ಲಲ್ಲೇ ಎಸೆದ ಮಾತ್ರಕ್ಕೆ. ಅಯ್ಯೋ ದೇವ, ಸಣ್ಣ ಕಲ್ಲಲ್ಲೇ ಎಸೆದ ಮಾತ್ರಕ್ಕೆ ಪ್ರಾಣವ ಬೀರಿತು. ಅಯ್ಯೋ ಪ್ರಾಣವ ಬೀರಿತು. ಅಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಪಾಪಿಯು ನಾನಾದೆ. ಅಯ್ಯೋ ಪಾಪಿಯು ನಾನಾದೆ. ಶಿವಶಿವ, ಬಲಭದ್ರ ದೇವ, ಏಕೆ ಚಿಂತಾಕ್ರಾಂತನಾಗಿರುವೆಯಲ್ಲ? ಈ ಚಿಂತೆಯಿಂದಿರಲು ಕಾರಣವೇನು? ಸಾರ್ಥಕಿ, ನಾನು ಈ ದಿನ ಗೋಹತ್ಯೆ ಪಾಪಕ್ಕೆ ಗುರಿಯಾಗಿರುವನು ಸಾರ್ಥಕಿ. ಇದೇನು ಬಲಭದ್ರ ದೇವ, ಗೋಹತ್ಯೆವೆ? ಹೌದು ಸಾರ್ಥಕಿ. ಗೋಹತ್ಯೆ ನಿಜವಾಗಿಯೂ ನೀನು ಗೋಹತ್ಯೆ ಮಾಡಿರುವೆ? ಹೌದು ಸಾರ್ಥಕಿ. ಈ ಈ ಪಾಪ ಭೀತಿಯನ್ನು ಬಗೆಹರಿಸಿಕೊಳ್ಳಲು ಮೊದಲು ಆಲೋಚಿಸು. ಸಾರ್ಥಕಿ, ನಮ್ಮ ಕೃಷ್ಣನನ್ನು ಕರೆದುಕೊಂಡು ಬಾ, ಅವನಲ್ಲಿಯೇ ಆಲೋಚಿಸೋಣ. ಅಪ್ಪಣೆ ದೇವ. ಪರಮಾತ್ಮ. ಅಗ್ರಜ ನಮಸ್ಕರಿಸುವನು. ಕೃಷ್ಣ, ನಿನಗೆ ಮಂಗಳವಾಗಲಿ, ಬಾ. ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ಕೃಷ್ಣ, ಆ ವಿಚಾರವನ್ನು ಹೇಳಲು ನನಗೆ ಭಯವಾಗುತ್ತಿರುವುದು ಕೃಷ್ಣ, ಭಯವಾಗುತ್ತಿರುವುದು. ಕೃಷ್ಣ, ನಾನು ಈ ದಿನ ಗೋಹತ್ಯೆ ಪಾಪಕ್ಕೆ ಗುರಿಯಾಗಿರುವನು ಕೃಷ್ಣ. ಏನು ಅಗ್ರಜ, ಗೋಹತ್ಯೆ ಮಾಡಿರುವೆ? ಹೌದು ಕೃಷ್ಣ. ಗೋಹತ್ಯೆ ಮಹಾಪಾಪವಲ್ಲವೇ? ಹೌದು ಕೃಷ್ಣ. ತೋರಿಸು ನೀ ಪಥವ, ತೋರಿಸು ನೀ ಪಥವ.
ಅಗ್ರಜ. ಈ ಗೋಹತ್ಯೆ ಪಾಪ ನಿವಾರಣೆಗೆ ಯಾವುದಾದರೊಂದು ಉಪಾಯವನ್ನು ಹೇಳು, ಅದರಂತೆಯೇ ಮಾಡುವೆನು. ಅಗ್ರಜ, ಇಂದಿನಿಂದ 28 ದಿನಗಳವರೆಗೆ ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಅನೇಕ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡಿದರೆ ಗೋಹತ್ಯೆ ದೋಷವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪನಿ ಮುನಿಗಳು ಹೇಳುತ್ತಿದ್ದರು. ನೀನು ಅದರಂತೆಯೇ ಮಾಡು. ಹಾಗೆ ಆಗಲಿ ಕೃಷ್ಣ, ನಾನೀಗಲೇ ಭೂಸಂಚಾರಕ್ಕೆ ಹೊರಡುವೆನು. ಬಲಭದ್ರದೇವ, ಇದೇನು ಈಗ ತಾನೇ ದುರ್ಯೋಧನನಿಗೆ ಯುದ್ಧಕ್ಕೆ ಬರುವೆನೆಂದು ಆಜ್ಞೆ ಮಾಡಿ ಈಗ ನೀನು ಭೂಸಂಚಾರಕ್ಕೆ ಹೋದರೆ ದುರ್ಯೋಧನನ ಗತಿ? ಸಾರ್ಥಕಿ, ಪಾಂಡವರು ಕೌರವರು ಒಡೆದಾಡಿ ಮಡಿಯಲಿ, ನನಗಾಗಬೇಕಾದದ್ದೇನು? ನನಗೆ ಬಂದೊದಗಿರುವ ಈ ಗೋಹತ್ಯೆ ಪಾಪವನ್ನು ನಿವಾರಿಸಿಕೊಂಡರೆ ಅಷ್ಟೇ ಸಾಕು ಸಾರ್ಥಕಿ. ನಾನೀಗಲೇ ಭೂಸಂಚಾರಕ್ಕೆ ಹೊರಡುವೆನು. ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ. ದೋಷಾರೋಪವನ್ನು ಆ ಬಲಭದ್ರನ ಮೇಲೆ ತಂದೊಡ್ಡಿ ಆತನನ್ನು ಸ್ಥಳಭ್ರಷ್ಟನಾಗುವಂತೆ ಮಾಡಿರುವೆ. ಇನ್ನು ನಮ್ಮ ಮಗಳ ಗತಿ ಏನು ಮಾಡಿರುವೆ ನನಗೇ ಭಯವಾಗುವುದು. ಸಾತ್ಯಕಿ, ನಿನಗೆ ಭಯಬೇಕೆ? ನಿರಾಯುಧನಾಗಿ ನಾನು ಪಾಂಡವರ ಕಡೆ, ಆಲಾಯುಧನಾಗಿ ಅಗ್ರಜನು ಕೌರವರು ಕಡೆ ನಿಂತೆ ಉಭಯತ್ರರು ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ಹೀಗೆ ಮಾಡಿದೆನು. ವಸುದೆಯೊಳು ದ್ರುಪದ ರಾಜನ ಸುತೆಯಾಗಿ ದೇಶಪತಿಯಾದ ಪಾಂಡುರಾಜನಿಗೆ ಸೊಸೆಯಾಗಿ ಅಸಮ ಸಾಹಸಿಗಳಾದ ಪಾಂಡವಗೆ ಸತಿಯಾಗಿ ಉಸುರರಣವಾದ ವ್ಯಸನವೆನಗೆ
ಪಾಂಡವರ ಪತ್ನಿಯಾಗಿಯೂ ಸಹ ನಾನು ನನ್ನ ಈ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿದೆ ಹಾಗೆಯೇ ಕಾಲವನ್ನು ಕಳೆಯುವಂತಾಯಿತು. ಈ ನನ್ನ ಬಿಚ್ಚಿದ ಕೇಶರಾಶಿ ಆದರೂ ಕಾಲಿಗೆ ನಾಟಿದ ಮುಳ್ಳಿನಂತೆ ಕ್ಷಣ ಕ್ಷಣಕ್ಕೂ ನನ್ನ ದ್ವೇಷವನ್ನು ಹೆಚ್ಚುತ್ತಿರುವುದು. ನನ್ನ ಪತಿಗಳಾದರೂ ಸುಳ್ಳು ಪ್ರತಿಜ್ಞೆಗಳಿಂದ ಮುಳ್ಳು ಆರ್ಭಟಗಳಿಂದ ಸುಮ್ಮನೆ ಕಾಲವನ್ನು ಕಳೆಯುತ್ತಿರುವರು. ಅವರಿಗಂತೂ ನನ್ನ ವಿಚಾರದಲ್ಲಿ ಮರುಕವಿಲ್ಲ. ನಿನಗೂ ನಿನ್ನ ತಂಗಿಯ ವಿಚಾರದಲ್ಲಿ ಮರುಕವಿಲ್ಲವಾ ಎಂದೆ ಅಣ್ಣ. ಪಾಂಚಾಲಿ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪಾಂಚಾಲಿ ಪ್ರಿಯತಮೆ, ನನ್ನಲ್ಲಿ ಕೋಪವೇ? ಆತಾಪದಿ ನಂದು ಕಣ್ಣೀರಂಕರೆಯುತ್ತಿರ ಕಾಂತೆ ಪಾಂಡವರ ಪಟ್ಟ ಮೈಜಿ ಈ ಮನ್ಮನೋನ್ಮಣಿ ವಸುದೇವನ ಸೆರೆಯು ನಮಗಿರಲು, ವಸುದೇವನ ಸೆರೆಯು ನಮಗಿರಲು ಬಂದುದಾವುದು ಕೊರತೆ. ಪರಮ ವಿಕ್ರಮದೋಯ್ ಬಂದು ಪರಿಹರಿಸದಿರ್ಪನೆ ಈ ಪ್ರಚಂಡ ಭೀಮಾ ಭೀಮಾ. ನಿನ್ನೊಡನೆ ಸರಸ ಸಲ್ಲಾಪ ಮೃದುಡಿಗಳಿಂದ ಬೇಸತ್ತಿರುವ ನನ್ನ ಮನಸ್ಸನ್ನು ಸಂತೋಷಪಡಿಸಿಕೊಳ್ಳೋಣವೆಂದು ಬಂದರೆ ನೀನು ಕೋಪವನ್ನು ತಾಳಿ ಈ ರೀತಿ ಕಿನ್ನಳಾಗಿರುವುದು ಸರಿಯೇ? ಪ್ರಿಯತಮೆ, ನನ್ನೊಡನೆ ಮುದ್ದಾದ ನಾಲ್ಕಾರು ಪ್ರೇಮದ ಮಾತುಗಳನ್ನು ಆಡಬಾರದು. ಪಾಂಚಾಲಿ, ಈ ನಿನ್ನ ಚಿಂತೆಗೆ ಕಾರಣವೇನು? ನೀವುಗಳು ನನ್ನ ಪತಿಗಳಾಗಿರುವಾಗ ದುಃಖವಲ್ಲದೆ ದುಮ್ಮಾನವಲ್ಲದೆ ಚಿಂತೆಯಲ್ಲದೆ ಮತ್ತಿನ್ನೇನು? ಪರರ ಸೇವೆಯಾಯಿತು, ವನವಾಸಗಳು ಕಳೆದವು, ಇನ್ನೆಂದಿಗೆ ವೀರನಾಗುವಿರಿ? ದೇವಿ, ಸಾಕು ನಿಲ್ಲಿಸು ಈ ನಿನ್ನ ಬಿರುದುಗಳು. ಹಿಂದೆ ನಿನಗೆ ಒದಗಿದ ವಿಪತ್ತು ಪರಂಪರೆಗಳನ್ನು ಬಗೆಹರಿಸಿ ಕಾಪಾಡಿದವರಾರು ಈ ಪ್ರಚಂಡ ಭೀಮನಲ್ಲವೇ? ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಮಾತಿಗೆ ವಿರುದ್ಧವಾಗಿ ನಡೆಯಬಾರದು ಮಾತ್ರಕ್ಕೆ ನಮ್ಮನ್ನು ಕೈಲಾಗದ ಏಡಿಗಳೆಂದು ಭಾವಿಸಿದೆಯ ಪಾಂಚಾಲಿ? ಸಪ್ತ ದ್ವೀಪವೇ ವ್ಯರ್ಥವಾದರೂ ಸರಿಯೇ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿಯೇ, ಚಲಿಸುತ್ತಿರುವ ಸೂರ್ಯ ಚಂದ್ರರು ಹಿಂದು ಮುಂದಾದರೂ ಸರಿಯೇ, ಈ ಭೂಮಿಯು ತಲೆ ಕೆಳಗಾದರೂ ಸರಿಯೇ, ಈ ಭೀಮನು ಮಾಡಿದ ಪ್ರತಿಜ್ಞೆ ಎಂದಿಗೂ ಭಂಗವಾಗುವುದಿಲ್ಲ.
ಅಲ್ಲ. ಒಂದು ವೇಳೆ ನನ್ನ 3 ಜನ ಸಹೋದರರು ಅಗ್ರಜನ ಮಾತನ್ನು ಅನುಮೋದಿಸಿದ್ದೇ ಆದರೆ ಅಂದೇ ನಾನು ಈ ಗದೆಯನ್ನು ಧರಿಸಿ ಹಸ್ತಿನಾವತಿಯನ್ನು ಪ್ರವೇಶಿಸಿ ಗುರುಕುಲ ಅದಮರನ್ನು ಕೆಳಗಿ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳಬೇಕು. ಪ್ರಾಣೇಶ್ವರ, ನೀನಲ್ಲವೇ ವೀರಾದಿ ವೀರನು, ಧೀರರಿಗೆ ಧೀರನು? ನೀನಲ್ಲವೇ ಸ್ವಾಮಿ ಪುರುಷರಿಗೆಲ್ಲ ಶಿಖಾಮಣಿ? ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ದಳದಳವರ ರಕ್ತಪಾತ ಮಾಡದಿರುವೆನೆ. ದಳದಳವರ ರಕ್ತಪಾತ ಮಾಡದಿರುವೆನೆ. ಭಕ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿ ಕೊಲ್ಲುವೆ, ಮಾದರಿ ಮೆಟ್ಟಿ ಕೊಲ್ಲುವೆ. ಭಕ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿ ಕೊಲ್ಲುವೆ, ಮಾದರಿ ಮೆಟ್ಟಿ ಕೊಲ್ಲುವೆ. ನಡುವದಿಗಳ ಮೆಟ್ಟಿದವರ ಕುಟ್ಟಿ ಕೊಲ್ಲುವೆ, ತಲೆಯ ಕುಟ್ಟಿ ಕೊಲ್ಲುವೆ, ಕುಟ್ಟಿ ಕೊಲ್ಲುವೆ. ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ತಲೆದವರ ರಕ್ತಪಾತ ಮಾಡದಿರುವೆನೆ. ತಲೆದವರ ರಕ್ತಪಾತ ಮಾಡದಿರುವೆನೆ. ದೇವಿ ಎಂದಿಗೆ ರಣರಂಗದ ಮಧ್ಯದಲ್ಲಿ ನಿಂತು ಆ ದರ್ಪಿದ ದುರ್ಯೋಧನ ತೊಡೆಯನ್ನು ಮುರಿದು ಅವನ ರಾಜಕಿರೀಟವನ್ನು ನನ್ನ ಈ ಎಡಗಾಲಿಂದ ಪುಡಿ ಪುಡಿ ಮಾಡಿ ತದನಂತರ ಆ ದುರುಳ ದುಶ್ಯಾಸನರ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಎಂದು ಕಟ್ಟಿಸುವೆನೋ ಅಂದು ನನ್ನನ್ನು ಮಗಳು. ಅಲ್ಲಿಯವರೆಗೆ ಈ ನಿನ್ನ ಹೊಗಳಿಕೆ ಮಾತುಗಳು ಅನಾವಶ್ಯಕ ಪಾಂಚಾಲಿ, ಅನಾವಶ್ಯಕ. ದ್ರೌಪದಿ, ಇಂದಿನ ದುಃಖದ ದಿನಗಳನ್ನು ಹಗಲಿರುಳು ನೆನೆದು ಏಕೆ ಈ ರೀತಿ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನಗಳ ಚಿಂತೆ ಬಹು ಬೇಗ ದೂರವಾಗುವ ಕಾಲ ಸನ್ನಿಹಿತವಾಗುತ್ತಿರುವುದು. ಶಾಂತಳಾಗು ಪ್ರಿಯತಮೆ, ಶಾಂತಳಾಗು. ಶಾಂತಿ 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 ಇನ್ನು ಬಿಟ್ಟಿಲ್ಲವೇನ ಆ ನಿನ್ನ ಹುಚ್ಚುತನದ ಭ್ರಾಂತಿ. ದರ್ಪದ ಗುಡಿ ಕಿತ್ತೆಸೆದು ದಿಟ್ಟತನದ ಅಟ್ಟಹಾಸವನ್ನು ಕಿತ್ತೊಗೆದು ಚಂಡರಾದ ಬಂಡರನ್ನು ತೊಳೆದು ಅಡ್ಡಗಟ್ಟಿದವರ ಎದೆ ಬಗೆದು ಆ ನನ್ನ ವೈರಿಗಳ ರುಂಡ ಮುಂಡವನ್ನು ಕತ್ತರಿಸಿ ಕಟ್ಟಾಡಿಸಬೇಕೆನಿಸುತ್ತದೆ. ತೊಡೆ ತೊಟ್ಟಿ ದ್ರೌಪದಿಯನ್ನು ಕರೆದವರ ಅಟ್ಟಹಾಸ ಎಷ್ಟರ ಮಟ್ಟಿಗಿರುವುದು ನಾನು ನೋಡಲೇಬೇಕು.
ಪಾಷಾಣ, ಕಪಡದೂತ, ಭೀಕರ ಕಾಡಿನವನ ವಾಸ. ಅದು ಅಲ್ಲದೆ ಕೈಲಾಗದ ಹೇಡಿಗಳಂತೆ ತಲೆ ಮರೆಸಿಕೊಂಡು ಮುಗಿಸಿದ ಅಜ್ಞಾತವಾಸ. ಇವುಗಳ ಸ್ಮರಣೆಯನ್ನು ಒಮ್ಮೆಯಾದರೂ ಸ್ಮರಿಸಿಕೋ. ಕೌರವರಂತ ಬಲವಂತರಾಗಿದ್ದರೆ ಬಡ ದೊಡ್ಡರ ರಂಗದಲ್ಲಿ ಕೋಟ್ಯಾಧಿಪರಾಗಿ ಬಂದರೂ ಸರಿ, ಸಾಟಿ ಇಲ್ಲದ ಕುರುರಕ್ತವನ್ನು ಇರುತ್ತೇನೆ. ಮುಂದೆ ನಡೆಯುವ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಕುರುರಕ್ತದ ಸ್ನಾನದೊಂದಿಗೆ ನನ್ನ ಪಂಥವನ್ನು ಈಡೇರಿಸಿಕೊಳ್ಳದ ಹೊರತು ನನಗೆ ಶಾಂತಿ ನೆಮ್ಮದಿ ಇಲ್ಲವಲ್ಲ. ಸಹೋದರ ಭೀಮಸೇನ, ಕರವಲ್ಲವೋ ಈ ಕೋಪ ಅನುಜ, ಕರವಲ್ಲವೋ. ಸಹೋದರ ನಿನ್ನ ಹೃದಯದ ಅಂತರಂಗದಲ್ಲಿ ದಗದಗನೆ ಎತ್ತಿ ಉರಿಯುತ್ತಿರುವ ಸೇಡಿನ ಜ್ವಾಲೆ ಹೋರಾಟವನ್ನು ನಾನು ಬಲ್ಲೆನು ಸಹೋದರ. ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿರುವನೆಂದು ಈಗಾಗಲೇ ದೂತನು ಸಮಾಚಾರವನ್ನು ತಂದಿರುವನು. ಪರಮಾತ್ಮ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದ್ದು ಆಯಿತು. ಇನ್ನು ಮುಂದೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಆ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆತರುವರು ಯಾರು? ಅಣ್ಣ, ಶ್ರೀಕೃಷ್ಣ ಪರಮಾತ್ಮ ಭಕ್ತ ಪರಾಧೀನ. ಭಕ್ತರು ಕರೆದಾಗ ಆತನು ಬಂದೇ ಬರುವನು. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ,
ಭೀಮನು ವಂದಿಸುವನು. ಭೀಮಸೇನ ನಿನಗೂ ಮಂಗಳವಾಗಲಿ. ವಾಸುದೇವ, ಧರ್ಮನಂದನ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀನು ನಮ್ಮ ಮರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ. ನೀನು ನಮ್ಮ ಮೇಲೆ ಇಟ್ಟಿರುವ ಈ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ಪರಮಾತ್ಮ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ವಾಸುದೇವ, ಅಸ್ಥಿರವಾದ ರಾಜ್ಯದಾಶೆಗಾಗಿ ಬಂಧು ಬಾಂಧವರೆಲ್ಲರನ್ನು ಕಳೆದುಕೊಳ್ಳುವುದರಿಂದ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಹೇಳು ವಾಸುದೇವ. ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪರಮಾತ್ಮ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೆಲ್ಲನಯ್ಯ ಸಿರಿ ಸಂಪತ್ತದ ಆಸೆಗಾಗಿ ಮುರಗರಿ ಮಹಿಮನಾಗಿ ಆಪದ ಪ್ರಯೋ ದೈಸನಯ್ಯ ಶಿರದಲ್ಲಿ ಬಂಧು ಬಾಂಧವರದ್ದದಿಲ್ಲ ಅಪವಿತ್ರವು ಮಾಡನೆಂದು ಮುಂದೆ ಘೋರ ಹತ್ಯೆಯಂ ನಿರೀಕ್ಷಿಸಿ ರೈತನೇ ಗಿಟದಿ ಎರಡು ಸೊಲ್ಲಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ ಕೃಷ್ಣ. ಪರಮಾತ್ಮ, ಧರ್ಮನಂದನ, ಬಂಧು ಬಾಂಧವರೆಲ್ಲರನ್ನು ಪ್ರಜಾಕೋಟಿ ಎಂಬ ಹಿದ್ದವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಭಾರತ ಭೂಮಾತೆಯ ಶಿರದಲ್ಲಿ ಹೆಪ್ಪು ಕಟ್ಟಿದ ರಕ್ತದ ಕಣಗಳನ್ನು ಅದು ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಪರಮಾತ್ಮ, ಹೇಳು. ಆದುದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಪರಮಾತ್ಮ. ಧರ್ಮನಂದನ, ಪರಮಾತ್ಮ, ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧನೆ ಇದು. ಆದರೆ ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಜೀವಾಗಿ
ನಮ್ಮನ್ನು ಬಿಗಿದಾಗಿ ಬಂಧಿಸಿದೆ. ಧಿಕ್ಕಾರವಿರಲಿ ನಮ್ಮ ಹೇಳಿ ಜನ್ಮಕ್ಕೆ. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನ ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲಿವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗನೆ ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ನಮ್ಮ ಏಳ್ತನಕ್ಕೆ ನಿರ್ಧಾರ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರುಗಳು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತೆ ನಿನ್ನ ಸಹಜರ ಇವರ ಅಭಿಪ್ರಾಯ ನಿನಗೂ ಧರ್ಮಸಮ್ಮತವಲ್ಲ? ಅಣ್ಣ, ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ಲೋಕ ಸಮ್ಮತವೆಂತಲೂ ಹೇಗೆ ಹೇಳಲಣ್ಣ? ಜನಾರ್ದನ ವೇಣುಲೀಲಾ ಪ್ರವೀಣ ಸಿರಗುಡ್ಡಿ ಬೇಡಿದರು ತೋರದಿ
ತಂಗಿ, ಹೇಳುವೆನು ಕೇಳು. ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಜೂಜಿನ ವ್ಯಾಮೋಹ ತಲೆಗೇರಿ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತವರು ಈ ಧರ್ಮರಾಯರು. ಇವರ ಅಭಿಪ್ರಾಯಗಳು ಧರ್ಮಸಮ್ಮತ ಅಷ್ಟೇ ಏಕೆ, ಈ ಲೋಕಸಮ್ಮತವೂ ಹೌದು. ಆದರೆ ಇವರಿಂದ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಲು ಸಾಧ್ಯವೇ? ಛೀ! ಇವರು ನನ್ನ ಪತಿ. ಇನ್ನು ಬಂಡಿ ಕೂಳನ್ನು ತಿನ್ನುತ್ತಿದ್ದಂತಹ ಆ ಭಂಡ ಬಕನನ್ನೇ ಕೊಂದಂತಹ ಮಹಾದೋರ್ದಂಡ. ನಿಮಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೊಂಡು ಪಾರ್ಥ, ಪಲ್ಗುಣ, ಕಿರೀಟಿ ಎಂಬ ದಶನಾಮಾಂಕಿತಗಳನ್ನು ಪರಶಿವನೊಡನೆ ಹೋರಾಡಿ ಆತನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನೇ ಪಡೆದಂತಹ ಪರಮವೀರ ಅಣ್ಣ. ಈ ಕಿರೀಟಿಯಾದರೂ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಆ ವಿರಾಟ ರಾಯನ ಪುತ್ರಿಯಾದ ಉತ್ತರಿಗೆ ನಾಟ್ಯವನ್ನು ಕಳಿಸಲು ಹೋದಾಗಿನಿಂದ ಈತನ ಪೌರುಷ ಪರಾಕ್ರಮಗಳು ಎಲ್ಲಿ ಅಡಗಿ ಹೋಗಿರುವುದು? ನಿಮಗೇಕೆ ಬೇಕು ಗಾಂಡೀವ? ಕೈಗೆ ಹೆಣಗಳನ್ನು ತೊಟ್ಟುಕೊಳ್ಳಿ ಅಣ್ಣ. ತಂಗಿ, ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ನನಗೆ ಇವರಾರ ಸಹಾಯವೂ ಬೇಡ. ನಿನ್ನಾಜ್ಞೆಯೊಂದಿದ್ದರೆ ನಾನೇ ರಣರಂಗವನ್ನು ರಣ ಚಂಡಿಯಾಗಿ ಹೋರಾಡಿ ಆ ದುಶ್ಯಾಸನನ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವೆ. ಇಲ್ಲವಾದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿಯೇ ಪ್ರಾಣ ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗಾಯ್ತಲ್ಲ ಎಂದು ಹೇಳಿದನಷ್ಟೇ. ಇವಳು ಹೇಳಿದ್ದಲ್ಲ, ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗವ ಪ್ರಯೋಜನವಾದರೂ ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯ. ಏಕೆ ಇನ್ನು ನಾಲ್ವರು ಒಳಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲ. ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡು ಮುಡಿಯ ಕಟ್ಟಿಸುವೆನೇನು ತಮ್ಮು ದಂಡದಿ ದುರ್ಯೋಧನನ ತೊಡೆಯ ಪುಡಿ ಪುಡಿಸುವೆನೇನು ತಮ್ಮು ನುಡಿದೆಯೋ ಗಂಡುಗಲಿ ನೀನಂದು ಡಬ್ಬದ ನುಡಿಗಳ ಮರೆತೆಯೋ ಮರೆತು ನಿದ್ರೆಯೊಳಿ ಹೇಯೋ ಮನೋಹರ ಕಣ್ಣೀರು ಕರೆದಿರುವಲ್ಲವೇ? ನಿನ್ನ ಕಣ್ಣೀರಿಗೆ ಬದಲಾಗಿ ಹಾಗೆ ಹೆಣ್ಣಿನ ಕಣ್ಣಲ್ಲಿ ಸಹಸ್ರ ಮಡಿ ಕಂಬನಿ ತರಿಸುವೆ. ಕಾಲವೇ ಕೌರವನಿಗೆ ಬೆಂಗಾವಲಾಗಿ ನಿಂತದೆ. ಕಾಲಕ್ಕೆ ಗುರು ಸಮುದ್ರವ ದುರ್ಯೋಧನ ದುಶ್ಯಾಸನ ಎಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಮಾಡಲ ಗುಡಿಗೊಟ್ಟಿ ಪಾತಕ್ಕೆ ದುರ್ಯೋಧನನ ತೋರಿಸುತ್ತಾರೆ. ಕೃಪದ ಸುತ್ತೆ ಪಟ್ಟಿಸುವೆ ಈ ನಿನ್ನ ಬಿಚ್ಚಿದ ಪಡೆದಿರುವ ಜಯ. ಏ ನರಕ ಮರ್ದನ, ಎಲ್ಲ ದೇವದ
ದಯಮಾಡಿ ಈ ಸಂಧಿಯನ್ನು ಈಗಿಂದೀಗಲೇ ನಿರಾಕರಿಸಲು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಘನೀಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿಯೇ ಪಲಾಶನಂ ಮೆಚ್ಚಿಸಿ ಪಡೆದನೇ ಪಾದುಪತಾಸ್ತ್ರವಂ. ಪಲಾಶನಂ ಮೆಚ್ಚಿಸಿ ಪಡೆದನೇ ಪಾದುಪತಾಸ್ತ್ರವಂ. ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿದ ನಾಂ ವಿಜಯನೆಂಬ ಬೆಸರ. ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ, ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ, ಅನುಜರ ನೀ ಪರಿನೋಯಿಸುವುದು ತರದ ಧರ್ಮಜಗೆ ಕೃಷ್ಣ. ಒಟ್ಟಿನಲ್ಲಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಧಕವಾಗಿ ಬೆಳಗಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ, ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜಾಲೆ ದಗದಗನೆ ಆರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳಿದೆ? ವಾಸುದೇವ, ಅಸಮತವೇನೆಗೆ ಪರಮಾತ್ಮ ಕಾಳಗ ದೈವೋ ಅಸಮತವೇನೆಗೆ ಚಾಲಿಸಬೇಡ ಬೇಡಿದೆ ದೇವಾ. ಚಾಲಿಸಬೇಡ ಬೇಡಿದೆ ದೇವಾ. ಶಾಂತಿಯಿಂದಲೇ ರಾಜವ ಪಡೆದೆ ಕೃಷ್ಣ ಕೃಷ್ಣ. ಶಾಂತಿಯಿಂದಲೇ ರಾಜವ ಪಡೆದೆ ಅಂದನ ಮಾಡೋಣ ಬೇಡುವೆ ದೇವ. ಅಂದನ ಮಾಡೋಣ ಬೇಡುವೆ ದೇವ. ಕಮರದಿಂದ ಬರುವ ಪಾಪದ ಫಲವೇಗೆ. ವಾಸುದೇವ, ಸಮರದಿಂದ ದಗುವ ಪಾಪದ ಫಲವೇಗೆ. ಕದನವು ಬೇಡ ಮಗೆ ಓ ದೇವ, ಕದನವು ಬೇಡ ಮಗೆ ದೇವಾ. ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ, ಧರ್ಮನಂದನ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ಸಹಸ್ರಾರು ವಿಚಾರಗಳನ್ನು ಹರಿತಿರುವ ಮಹಾಪ್ರಭು ನೀನು. ತಮ್ಮ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರಿಸಬೇಕು. ಅಣ್ಣ, ತಂಗಿ, ಧರ್ಮಪುತ್ರನ ಮಾತನ್ನು ಮೋದಿಸಿಕೊಂಡು ಸಂಧಿಯನ್ನು ಏರ್ಪಡಿಸದೆ ಘನ ಘೋರವಾದ ಯುದ್ಧವನ್ನೇ ಒದಗಿಸಿಕೊಂಡು ಬರಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನಣ್ಣ. ತಂಗಿ ದ್ರೌಪದ, ಈ ಮುರಹರನ ತಂಗಿಯ ಮುಡಿಗೆ ಕೈ ಹಾಕಿದ ಆ ಕೆಡುಕ ಕೌರವನ ಪಡೆಯ ಪೊಡವಿಯೋಳು ಅಡಗಿಸದೆ ಬಿಡುವನೇ ತಂಗಿ. ಚಿಂತೆ
ಪಡದಿರು ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡದಿರು ಚಿಂತೆ ಪಡದಿರುವೆ ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡದಿರುವೆ ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು ಮನೆ ಮನೆ ನಿಮ್ಮನು ಮುರವೈರಿ ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು ಮರೆವನ ನಿಮ್ಮಯ ಮುರವೈರಿ ನೀನ ಸುನಗುತ್ತೀರೇ ನೀನ ಸುನಗುತ್ತೀರೇ ಎನ್ನ ಮನಕ್ಕೆ ಶಾಂತಿ ನೀನ ಸುನಗುತ್ತೀರೇ ಎನ್ನ ಮನಕ್ಕೆ ಶಾಂತಿ ನಿಮ್ಮ ಏಳಿಗೆಗಾಗಿಯೇ ಮರೆತಿಯೇ ವಿಶ್ರಾಂತಿ ನಿಮ್ಮ ಏಳಿಗೆಗಾಗಿಯೇ ಮರೆತಿಯೇ ವಿಶ್ರಾಂತಿ ವಿಜಯ ನಿಮಗಿಂದು ಒದಗಿ ಬಂದೆ ನಿಂತಿರು ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡದೆ ನಿಂತಿಂತೆ ಚಿಂತೆ ಪಡದಿರು ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡದಿರು ಮದಿಸಿದ ಕೌರವನ ಮೂಲವ ಸಂಪರ್ಕಿ ಪಾಂಡವ ಕೀರ್ತಿಯ ಮುಗಿಲಲಿ ಮೇರೆಸಿ ಮದಿಸಿದ ಕೌರವನ ಮೂಲವ ಸಂಪರ್ಕಿ ಪಾಂಡವ ಕೀರ್ತಿಯ ಮುಗಿಲಲಿ ಮೇರೆಸಿ ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ ಸರ್ಪಲಾಂಛನನ ದರ್ಪ ಮುರಿದೆ ಕಪಿಧ್ವಜವಲ್ಲಿ ವಿಜಯದಲ್ಲಿ ನೆಲೆಸುವೆ ಸರ್ಪಲಾಂಛನನ ದರ್ಪ ಮುರಿದೆ ಕಪಿಧ್ವಜವಲ್ಲಿ ವಿಜಯದಿಂತೆ ಪಡದಿರು ಶಾಂತಿಯ ತಾಳೆ ಸದಯೇ ನಿನ್ನಯ ಮನದ ಚಿಂತೆ ಪಡದಿರು ಮನದಲ್ಲಿ ಚಿಂತೆ ಪಡದಿರು ಚಿಂತೆ ಪಡದಿರು ನೀನು ಚಿಂತಿಸಬೇಡ ನಾನು ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ಆತನನ್ನು ಸರ್ವ ಪ್ರಕಾರದಿಂದಲೂ ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು ಅಲ್ಲಿಯವರೆಗೂ ನಿನ್ನ ಪತಿಗಳಾದ ಭೀಮಾರ್ಜುನನನ್ನು ತಿದ್ದಿಕೊಳ್ಳುವ ಭಾರ ನಿನ್ನದು ನಿನ್ನ ಕರುಣಾ ಕಟಾಕ್ಷವು ನನ್ನ ಮೇಲಿರುವಾಗ ಅದು ಎಷ್ಟರ ಕೆಲಸವಣ್ಣ?